ಕಳೆದ ಒಂದು ಚುನಾವಣೆಯಲ್ಲಿ ಯಾವುದೋ ಕಾರಣದಿಂದ ನಾವು ನಂಬಿದಂಥವ್ರು ನಮಗೆ ಮೋಸ ಮಾಡಿದ್ರು, ನಾವೇನದ ಟಿಕೆಟ್ ಕಳ್ಕೊಂಡು ವಂಚಿತರಾಗಿ ಕೇವಲ ಕೆಲವೇ ದಿನಗಳಲ್ಲಿ ಚುನಾವಣೆ ಎದುರಿಸುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಡಿಮೆ ಮತಗಳನ್ನು ತಗೊಂಡಿವಿ. ಆದರೆ ರಾಜ್ಯದಲ್ಲಿ ಜನತಾ ಪಕ್ಷ, ಜಾತ್ಯತೀತ ಜನತಾ ಪಕ್ಷ ನೊಂದವರಿಗೆ, ಮೋಸ ಹೋದವರಿಗೆ, ಅನ್ಯಾಯಕ್ಕೆ ಒಳಗಾದವರಿಗೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಹುಟ್ಟಿರುವಂಥ ಪಕ್ಷ ಏನಂತಂದ್ರೆ ಇವತ್ತದು ಜಾತ್ಯತೀತ ಜನತಾ ಪಕ್ಷ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ ಸಂದರ್ಭದಲ್ಲಿ ನಾವು ಮೋಸ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಎತ್ತಿಡಿದಂಥವ್ರು ಅಂತಂದ್ರೆ ಕುಮಾರಣ್ಣನವರು. ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಯಾರೋ ಮಾತು ನಂಬಿಬಿಟ್ಟು ನಾವು ಯಾಮಾರಿಬಿಟ್ಟು ನಾವು ಪಡ್ಕೋಬೇಕಾದದನ್ನು ಕಳ್ಕೊಂಡಿವಿ. ಆ ನೋವು ನಮ್ಮಲ್ಲಿದೆ. ನಾವು ಯಾವುದೇ ಕಾರಣಕ್ಕೂ ಅದನ್ನು ಮರಿಲಿಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟೇ ಇಡ್ತೀವಿ. ನಾವು ಕಳ್ಕೊಂಡಿರೋದಂಥದ್ದನ್ನ ಮತ್ತೆ ಪಡ್ಕೊಂಡೇ ತೀರ್ತೀವಿ ಅನ್ನೋ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. 2028ರ ಚುನಾವಣೆಯಲ್ಲಿ ಈ ಒಂದು ಮೈತ್ರಿಕೂಟದ ಅಭ್ಯರ್ಥಿ ಶಾಪುರ ಕ್ಷೇತ್ರ ನಾವು ಹೋರಾಟ ಮಾಡುವಂಥದ್ದು ನಮಗೆ ಬಿಟ್ಟು ಬಿಡ್ರಿ. ನಿಖಿಲ್ ಅಣ್ಣ, ಶಾಣಗೌಡ್ರೆ ಮತ್ತೆ ದೊಡ್ಡಪ್ಪ ಗೌಡ್ರೆ, ಮುಂದಿನ ದಿನಗಳಲ್ಲಿ ಶಾಪುರ ಕ್ಷೇತ್ರವನ್ನ ನಿಮ್ಮ ತೆಕ್ಕಿಗೆ ಉಳಿಸ್ಕೊಳ್ಳುವಂತ ಪ್ರಯತ್ನ ನೀವು ಮಾಡ್ರಿ. ನಾವು ಗುರುಪಾಟೀಲ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ. 2028ಕ್ಕೆ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಯಾವುದು ಚಿಂತೆ ಮಾಡಬೇಡ್ರಿ. ಎಲೆಕ್ಷನ್ ಕಮಿಷನ್ ನಲ್ಲಿ ಜಾತ್ಯತೀತ ಅಂತೇಳಿ ರಿಜಿಸ್ಟರ್ ಆಗಿರೋ ಪಕ್ಷ ಅಂದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ಬೇರೆ ಯಾವ ಪಕ್ಷ ಕೂಡ ಜಾತ್ಯತೀತ ಸೆಕ್ಯುಲರ್ ಅಂತೇಳಿ ರಿಜಿಸ್ಟರ್ ಆಗಲಿಲ್ಲ. ಜಾತ್ಯತೀತ ಜನತಾದಳ ಪಕ್ಷ ಜಾತ್ಯತೀತವಂತೇಳಿ ಎಲೆಕ್ಷನ್ ಕಮಿಷನ್ ನಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ಅನಿವಾರ್ಯ ಕಾರಣಗಳಿಂದ ರಾಜಕೀಯ ಏನೇನೋ ಆಗ್ತದೆ, ನಿಮ್ಗೆ ಗೊತ್ತದ, ಗೊಂದಲಗಳು. ಆ ಸಂದರ್ಭದಲ್ಲಿ ಏನೇನೋ ಮಾಡಬೇಕಾಗ್ತದೆ. ಇವತ್ತು ಹೊಂದಾಣಿಕೆ ಆಗಿರ್ಬೋದು, ಆದರೆ ನಮ್ಮ ಪಕ್ಷದ ನಿಲುವು ಯಾವತ್ತೂ ಕೂಡ ಜಾತ್ಯತೀತನೇ. ಇದು ನಿಮ್ಮೆಲ್ಲರ ಮನಸ್ಸಿನಲ್ಲಿರಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಪಕ್ಷದ ನಂಬರ್ ಆಗಿರ್ತಕ್ಕಂಥ 9964002028 ಈ ನಂಬರ್ಗೆ ಈ ಶಾಪುರ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ತಾವೆಲ್ಲರೂ ಪ್ರಯತ್ನವನ್ನು ಮಾಡಿ ಇಲ್ಲಿ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು 50,000 ಆದರೂ ನೋಂದಣಿ ಮಾಡಬೇಕು. ತಾವೆಲ್ಲರೂ ಕಾರ್ಯರೂಪಕ್ಕೆ ಬರಬೇಕು. ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಲ್ಲಿರ್ತಕ್ಕಂಥ ಏನು ಬೇರೆ ಪಕ್ಷದ ಶಾಸಕರಿರಬಹುದು, ಈ ಒಂದು ಏನಾದರೂ ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಕೂಡ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ತಮ್ಮ ಒಂದು ಒಗ್ಗಟ್ಟಿನ ನಾವು ಹೋರಾಟ ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ, ಗುರುಪಾಟೀಲ್ ಅವರು ಕೂಡ ಇವತ್ತು ಶಾಣಗೌಡ ಕಂದಕೂರು ಅವರು ಹೇಳಿದರು, ಇವತ್ತು ಏನೇ ಇದ್ರೂ ಕೂಡ ಇವತ್ತು ನೀವು ಗಟ್ಟಿಯಾಗಿ ನಿಲ್ಲಬೇಕು, ನೀವು ಹೊರಗೆ ಬರಬೇಕಂತಂದು ನಾವು ಅನೇಕ ಸಲ ಹೇಳ್ತಾ ಇದ್ದೀವಿ ಗುರುಪಾಟೀಲ್ ಅವರಿಗೆ. ನೀವು ಏನೇ ಕೆಲಸ ಇದ್ರೂ ಶಾಪುರದಲ್ಲಿ ವಾರದಲ್ಲಿ 3 ಸಲ ನಮ್ಮ ಕಾರ್ಯಕರ್ತರಿಗೆ ನೀವು ಸಿಗಬೇಕು. ಮತ್ತು ಕೆಂಬಾವಿಯಲ್ಲಿ ವಾರದಲ್ಲಿ 1 ಸಲ ಕೂಡ ನೀನು ಹೋಗಿ ಅಲ್ಲಿರ್ತಕ್ಕಂಥ ಜನರ ಕಷ್ಟ ಸುಖ ಕೇಳಬೇಕಂತಂದು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಪಕ್ಷದವರು ಏನೇ ಹುಟ್ಟಿಸ್ತಾರೆ ಇವತ್ತು, ಆದರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದ್ದರೆ ಮತ್ತೆ ಗುರುಪಾಟೀಲ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸ್ತೀವಿ, ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಅದೇ ರೀತಿಯಾಗಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ. ಇವತ್ತು ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ನಮ್ಮ ಪಕ್ಷದ ಏನೇನು ಅದನ್ನು ಕುಮಾರಣ್ಣವರಿಗೆ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಮಗೆ ಸಹಾಯ ಮಾಡಬೇಕಂತಂದು ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಆಸೆ ಆಮಿಷ ಇರ್ಲಕ್ಕಂತ ಗಟ್ಟಿ ಬೀಜಗಳಿದ್ದಾವೆ ಇಲ್ಲೆಲ್ಲ. ಆ ಗಟ್ಟಿ ಬೀಜಗಳನ್ನು ಕ್ಷೇತ್ರದಲ್ಲಿ ಇವತ್ತು ಭಾಳ ಜನ ರೈತರು ಬಿತ್ತಕ್ಕಂಥ ಕೆಲಸ ಮಾಡ್ತಾರೆ. ಎಂಥದ್ದು ಬಿತ್ತಾರೆ ಬೀಜ? ಗಟ್ಟಿ ಕಾಳೇ ಬಿತ್ತಾರ. ಆ ಗಟ್ಟಿ ಕಾಳುಗಳು ಶಿರವಾಳಗೌಡರ ಮನೆ ಅನ್ನೋದು, ಅದಕ್ಕೆ ತಾವು ಏನಪ್ಪ ಅಂತಂದ್ರೆ ಅದು ಸದುಪಯೋಗವನ್ನು ಇವತ್ತು ತಾವು ಹಿಂದೆ ಎಲ್ಲ ಸಂದರ್ಭದಲ್ಲಿ ಕೂಡ ತನ್ನೂ ಮನ ಧನದಿಂದಲೂ ಕೂಡ ಸಹಾಯ ಮಾಡಿದಂಥವ್ರು ಭಾಳಷ್ಟು ಜನ ಕಾಣದ ಕೈಗಳಿದ್ದಾರೆ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ. ಅಂಥವ್ರನ್ನ ಮರಿಬೇಡ್ರಿ, ಅವರನ್ನು ಜೊತೆಗೆ ತೆಗೆದುಕೊಂಡು ಸಂಘಟನೆಯನ್ನು ಮಾಡಿ, ಅವ್ರು ಹೇಳಿದಲ್ಲ ಶಾಣಗೌಡ, ನೀವು ಕುಮಾರಸ್ವಾಮಿ ಅವ್ರು ಮೊನ್ನೆ ಹೇಳ್ಯಾರ ಬೆಂಗಳೂರೊಳಗೆ, ಯಾರ್ಯಾರು ನಿಮ್ಮ ಕ್ಷೇತ್ರದಾಗ ಸಂಘಟನೆ ಮಾಡ್ತೀರಿ ನಾ ಮ್ಯಾಲೆ ನರೇಂದ್ರ ಮೋದಿ ಅವರ ಬಳಿ ಜಗಳಾಡಿ ಟಿಕೆಟ್ ತರ್ತಂತ ಹೇಳ್ಯಾರ. ಆ ಕೆಲಸ
ಇವತ್ತಿನಿಂದ ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ನಿಖಿಲ್ ಅಣ್ಣವ್ರು ಹೈದರಾಬಾದ್ಗೆ ಹೋಗಿ ಫ್ಲೈಟಿಗೆ ಹೋಗ್ಬೇಕಾಗಿದೆ. ಇನ್ನು ಮಾತಾಡೋರು ಭಾಳ ಮಂದಿ ಇದ್ದೆವು, ಇನ್ನು ಭಾಳ ಮಾತಾಡೋದಿತ್ತು, ಆದರೂ ಹೆಚ್ಚಿಗೆ ಮಾತಾಡೋದು ಬೇಡ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಈಗಿನ ಕ್ಷೇತ್ರದ ಜನ ಇವು ಮುನ್ನುಗ್ರಿ 2 ವರ್ಷ ಸುಮ್ ಕುಂತೀರಿ, ಇನ್ನು ಮುಂದೆ ಸುಮ್ ಕುಂದ್ರಕ್ಕೆ ಅವ್ರು ಕುಂತೀರಿ, ನೀವು ಕುಂದ್ರ ಗುಡಿಸ್ಬೇಡ್ರಿ. ಚುನಾವಣೆಯಲ್ಲಿ ಸೋತಂಥ ವ್ಯಕ್ತಿ ಎಷ್ಟು ಮನಸ್ಸಿಗೆ ಅದು ನಾಟುತ್ತೆ ಅಂತಕ್ಕಂಥದ್ದು ಬಹುಶಃ ನಾನು ಕೂಡ ಅದರಲ್ಲಿ ಇದ್ದೇನೆ. ಆದರೆ ಚುನಾವಣೆಯ ಸೋಲು ನಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸಬೇಕು. ಆ ಪಾಠದಿಂದ ನಾವು ಹೊರಗಡೆ ಬರಬೇಕು, ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದಕ್ಕೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಇರಬೇಕಾಗ್ತದೆ. ಚುನಾವಣೆಯಲ್ಲಿ ಗೆದ್ವಿ ಅಂದ ಮಾತ್ರಕ್ಕೆ ಚುನಾವಣೆಯಲ್ಲಿ ಜನಗಳ ಮಧ್ಯೆ ಇರ್ತೇವೆ, ಇಲ್ಲಾಂದ್ರೆ ನಾವು ಮನೆಯಲ್ಲಿ ಕೂರ್ಕೊಳ್ತೇವೆ ಅಂತಕ್ಕಂಥ ಪ್ರಶ್ನೆ ಹಾಕೂಡುದು. ಕೆಲವೊಂದಷ್ಟು ಸಂದರ್ಭಗಳು ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕಾಗುತ್ತೆ, ಒಬ್ರು ಸೋಲ್ಬೇಕಾಗ್ತದೆ. ಆದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಮತವನ್ನ ಹಾಕಿರ್ತಕ್ಕಂಥ ಜನ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ನಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ, ನಮ್ಮನ್ನ ನಂಬಿರ್ತಕ್ಕಂಥ ಒಂದು ವರ್ಗ ಇರುತ್ತೆ. ಯಾವ ಕಾರಣಕ್ಕೂ ಕೂಡ ಅಂಥವರಿಗೆ ನಾವು ಮೋಸವನ್ನು ಮಾಡ್ತಕ್ಕಂಥದ್ದಾಗಬಾರ್ದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಗುರಿ, ನಿಖಿಲ್ ಕುಮಾರಸ್ವಾಮಿ ಚಿಂತೆ ಒಂದೇ, ನಾನು ಮುಂದೆ ಚುನಾವಣೆಯಲ್ಲಿ ನಿಲ್ತೀನಿ ಬಿಡ್ತೀನಿ ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ. ನನಗೆ ಪ್ರಾದೇಶಿಕ ಪಕ್ಷ ಉಳಿಬೇಕು, ಜನತಾದಳ ಪಕ್ಷ ಬಲಿಷ್ಠವಾಗಿ ರಾಜ್ಯದಲ್ಲಿ ಹೊರಹೊಮ್ಮಬೇಕು. 2004ರಲ್ಲಿ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿದ್ದರು, ಇವತ್ತೆಲ್ಲ ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿದ್ದಾರೆ. ಕಳೆದ 20 ವರ್ಷದಿಂದ 50ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಪಕ್ಷಕ್ಕೆ ಈ ಪಕ್ಷದಲ್ಲಿ ಬೆಳೆದು ತಿಂದು ಉಂಡು ಇದನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಬಹಳ ಜನ ಇವತ್ತು ಮಂತ್ರಿಗಳಾಗಿ ಶಾಸಕರಾಗಿ ಜನತಾದಳ ಪಕ್ಷದ ದೇವೇಗೌಡರು ಸಾಹೇಬ್ರ ಕುಮಾರಣ್ಣನ ಔಟ್ಪುಟ್ಗಳು ಇವತ್ತು 2 ಪಕ್ಷದಲ್ಲಿ ಕಾಣಬಹುದು. ಯಾರೇ ಬಿಟ್ಟೋದ್ರೂ ಕೂಡ ಮತ್ತೆ ಇನ್ನೊಂದು ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿಯ ಸಾಮರ್ಥ್ಯ ಇರತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ.